ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಸರ್ಕಾರದ ಈ ನಿರ್ಧಾರವು ಸಾಮಾನ್ಯ ಜನರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಮಾರಕವಾಗಬಹುದು ಎಂಬ ಅಂಶಗಳನ್ನು ಒಳಗೊಂಡ ಸಮಗ್ರ ವಿವರಣೆ ಇಲ್ಲಿದೆ. ರಾಜ್ಯ ಸರ್ಕಾರವು 15 ವರ್ಷ ಮೀರಿದ ಹಳೆಯ ವಾಹನಗಳನ್ನು ಜಪ್ತಿ ಮಾಡಿ ಗುಜರಿಗೆ ಹಾಕಲು ನಿರ್ಧರಿಸಿರುವುದು ಜನಸಾಮಾನ್ಯರ ಪಾಲಿಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ. ಇಡೀ ರಾಜ್ಯದಲ್ಲಿ ಸುಮಾರು 1,38,00,000 ವಾಹನಗಳನ್ನು ಗುಜರಿಗೆ ಹಾಕಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಕೇವಲ ಬೆಂಗಳೂರು ನಗರವೊಂದರಲ್ಲೇ ಒಟ್ಟು 37,45,339 ಹಳೆಯ ವಾಹನಗಳಿದ್ದು, ಇವುಗಳ ಮಾಲೀಕರು ಈಗ ಆತಂಕದಲ್ಲಿದ್ದಾರೆ. ಈ ಬೃಹತ್ ಸಂಖ್ಯೆಯಲ್ಲಿ 24,46,372 ದ್ವಿಚಕ್ರ ವಾಹನಗಳು, 7,05,939 ಕಾರುಗಳು ಹಾಗೂ 5,93,028 ಲಾರಿ ಮತ್ತು ಬಸ್ಗಳು ಸೇರಿವೆ. ಈ ನೀತಿಯು ಪರಿಸರ ರಕ್ಷಣೆಯ ಮುಖವಾಡ ಹೊತ್ತಿದ್ದರೂ, ವಾಸ್ತವದಲ್ಲಿ ಇದು ಜನವಿರೋಧಿ ನಿರ್ಧಾರವಾಗಿ ಕಾಣುತ್ತಿದೆ. ಈ ನಿರ್ಧಾರದಿಂದ ಉಂಟಾಗುವ ಗಂಭೀರ ಸಮಸ್ಯೆಗಳನ್ನು ಕೆಳಗಿನಂತೆ ವರ್ಗೀಕರಿಸಬಹುದು. 1. ಭ್ರಷ್ಟಾಚಾರ ಮತ್ತು ಲಂಚದ ಹಾವಳಿ. ಈ ಯೋಜನೆಯ ಜಾರಿಯು ಇಲಾಖೆಗಳಲ್ಲಿ ಲಂಚ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಲು ನೇರ ಕಾರಣವಾಗುತ್ತದೆ. ವಾಹನಗಳ ಜಪ್ತಿಯಿಂದ ತಪ್ಪಿಸಿಕೊಳ್ಳಲು ಅಥವಾ ಫಿಟ್ನೆಸ್ ಟೆಸ್ಟ್ ಗಳಲ್ಲಿ ಸುಲಭವಾಗಿ ಉತ್ತೀರ್ಣರಾಗಲು ಅಧಿಕಾರಿಗಳು ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಪಾರದರ್ಶಕತೆ ಇಲ್ಲದ ಇಂತಹ ಕಾನೂನುಗಳು ಕೇವಲ ಕೆಳಹಂತದ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳ ಜೇಬು ತುಂಬಿಸಲು ದಾರಿಯಾಗುತ್ತದೆ. 2. ಆರ್ಥಿಕ ಮತ್ತು ಜೀವನೋಪಾಯದ ಮೇಲೆ ಏಟು. ಹೊಸ ವಾಹನದ ಹೊರೆ. ಹಳೆಯ ವಾಹನವೇ ಆಧಾರವಾಗಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ದಿಢೀರನೆ ಹೊಸ ವಾಹನ ಕೊಳ್ಳಲು ಸಾಧ್ಯವಾಗದೆ ಸಾಲದ ಸುಳಿಗೆ ಬೀಳುತ್ತಾರೆ. ಉದ್ಯೋಗ ನಷ್ಟ. ಬಾಡಿಗೆ ಚಾಲಕರು ಮತ್ತು ಸಣ್ಣ ವ್ಯಾಪಾರಿಗಳು ತಮ್ಮ ಹಳೆಯ ವಾಹನವನ್ನೇ ಜೀವನೋಪಾಯಕ್ಕೆ ನಂಬಿಕೊಂಡಿರುತ್ತಾರೆ. ವಾಹನ ಜಪ್ತಿಯಾದಲ್ಲಿ ಅವರ ಆದಾಯದ ಮೂಲವೇ ಕಸಿದುಕೊಂಡಂತಾಗುತ್ತದೆ. 3. ಪ್ರಾಕೃತಿಕ ಮತ್ತು ಪರಿಸರಕ್ಕೆ ಉಂಟಾಗುವ ಹಾನಿ. ತ್ಯಾಜ್ಯ ನಿರ್ವಹಣೆ. ಇಷ್ಟು ದೊಡ್ಡ ಪ್ರಮಾಣದ ವಾಹನಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಷ್ಟು ಗುಜರಿ ಕೇಂದ್ರಗಳು ನಮ್ಮಲ್ಲಿಲ್ಲ. ಇದರಿಂದಾಗಿ ವಾಹನಗಳ ಕಬ್ಬಿಣ, ಪ್ಲಾಸ್ಟಿಕ್ ಮತ್ತು ರಬ್ಬರ್ ತ್ಯಾಜ್ಯಗಳು ಪರಿಸರವನ್ನು ಹಾಳುಮಾಡುತ್ತವೆ. ನೀರು ಮತ್ತು ಮಣ್ಣಿನ ಮಾಲಿನ್ಯ. ವಾಹನಗಳಲ್ಲಿರುವ ಬ್ಯಾಟರಿ ಆಮ್ಲಗಳು ಮತ್ತು ಎಂಜಿನ್ ತೈಲಗಳು ಸರಿಯಾಗಿ ವಿಲೇವಾರಿಯಾಗದಿದ್ದರೆ ಅಂತರ್ಜಲ ಮತ್ತು ಮಣ್ಣು ವಿಷಪೂರಿತವಾಗುತ್ತವೆ. ಹೊಸ ಉತ್ಪಾದನೆಯಿಂದ ಮಾಲಿನ್ಯ. ಹೊಸ ವಾಹನಗಳ ತಯಾರಿಕೆಗಾಗಿ ಹೆಚ್ಚಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಬೇಕಾಗುತ್ತದೆ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ಮಾಲಿನ್ಯವು ಪರಿಸರದ ಮೇಲೆ ಮತ್ತಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ. 4. ಸಾಮಾಜಿಕ ಮತ್ತು ಆಡಳಿತಾತ್ಮಕ ಸವಾಲುಗಳು. ಸಾರಿಗೆ ವ್ಯವಸ್ಥೆಯ ಕುಸಿತ. ಸ್ವಂತ ವಾಹನ ಕಳೆದುಕೊಂಡ ಲಕ್ಷಾಂತರ ಜನರು ಸಾರ್ವಜನಿಕ ಸಾರಿಗೆಯನ್ನು ಅವಲಂಬಿಸಬೇಕಾಗುತ್ತದೆ. ಇದು ಈಗಾಗಲೇ ಕಿಕ್ಕಿರಿದು ತುಂಬಿರುವ ಬಸ್ ಮತ್ತು ರೈಲುಗಳ ಮೇಲೆ ಅತಿಯಾದ ಒತ್ತಡ ಹೇರುತ್ತದೆ. ರೈತರ ಸಂಕಷ್ಟ. ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಬಳಸುವ ಹಳೆಯ ಟ್ರಾಕ್ಟರ್ಗಳು ಈ ವ್ಯಾಪ್ತಿಗೆ ಬಂದರೆ ಕೃಷಿ ಕ್ಷೇತ್ರವು ಸಂಕಷ್ಟಕ್ಕೆ ಸಿಲುಕುತ್ತದೆ. 5. ಕೊನೆಯದಾಗಿ ನಮ್ಮ ಏಕಮುಖ ಯೂಟ್ಯೂಬ್ ಕಡೆಯಿಂದ ಒಂದು ಸಲಹೆ. ಸರ್ಕಾರಗಳಿಗೆ ಅಷ್ಟು ಪರಿಸರ ಕಾಳಜಿ ಇರುವುದಾದರೆ, ಎಲ್ಲೋ ಬೋರ್ಡ್ ವಾಹನದ ಚಾಲಕರಿಗೆ ಸಹಾಯಕವಾಗುವಂತೆ ಹೊಸ ಗಾಡಿಗಳಿಗೆ ನೋಂದಣಿ ಶುಲ್ಕವನ್ನು ಈಗಿರುವ ಮೊತ್ತಕ್ಕಿಂತ 90ರಷ್ಟು ಕಡಿಮೆ ಮಾಡಲಿ. ಹೊಸ ಕಾರು ಕೊಂಡುಕೊಳ್ಳಲು 10 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಕಾರುಗಳಿಗೆ ಸರ್ಕಾರ 1 ಲಕ್ಷದವರೆಗೆ ವಿನಾಯಿತಿಯನ್ನು ಕೊಟ್ಟು ಸರ್ಕಾರದಿಂದ ಪ್ರೋತ್ಸಾಹಧನವನ್ನು ನೀಡಲಿ. ಒಟ್ಟಾರೆಯಾಗಿ, ಜನಸಾಮಾನ್ಯರ ಪರಿಸ್ಥಿತಿಯನ್ನು ಗಮನಿಸದೆ ಜಾರಿಗೆ ತರುತ್ತಿರುವ ಈ ನೀತಿಯು ಸಮಾಜದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಮತ್ತು ಆರ್ಥಿಕ ಹಿನ್ನಡೆಗೆ ಕಾರಣವಾಗುವ ಲಕ್ಷಣಗಳಿವೆ. ಕೊನೆಯದಾಗಿ, ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಜನರು ತಮ್ಮ ಅನುಕೂಲಕ್ಕಾಗಿ ಒಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಕೊಂಡುಕೊಳ್ಳುವುದು ಕನಸಾಗಿಯೇ ಉಳಿದಿದೆ. ವಿಶ್ವಗುರು ಭವ್ಯ ಭಾರತ ಕೇವಲ ಗುಟ್ಕಾ ಮಾರಾಟಗಾರರು, ಮದ್ಯ ಮಾರಾಟಗಾರರು, ಬೀಡಿ ಸಿಗರೇಟು ಮಾರಾಟಗಾರರು, ದುಡ್ಡಿರುವ ಸಿರಿವಂತರು, ಧನದಾಹಿಗಳು, ಲಂಚಕೋರರು, ಲೂಟಿಕೋರರು, ಪ್ರಭಾವಿ ಉದ್ಯಮಿಗಳು ಇತ್ಯಾದಿ ಬಲಿತವರ ಸ್ವತ್ತು. ಕಡು ಬಡವರು, ಬಡ ಮಧ್ಯಮ ವರ್ಗದವರು ಕೇವಲ ಮತದಾರರು ಎಂಬುದು ಸಾಬೀತಾಗಿದೆ. ಧನ್ಯವಾದಗಳು.